ಹಾಯ್ ನಮಸ್ತೆ ಗೆಳೆಯರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಮ್ಮ ಅಜ್ಜಿ ಊರಲ್ಲಿ ನನ್ನ ಜಾತ್ರೆಗೆ ಹೋಗಿದ್ದೆ. ಅಲ್ಲಿನ ದಿನಗಳು ಹೇಗಿತ್ತು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಎಂಜಾಯ್ ಮಾಡಿದೆ. ಅಲ್ಲಿ ಏನೇನಾಯಿತು ಎಂತ ಏನು ಕಿತಾಪತಿ ಎಲ್ಲ ಮಾಡಿದ್ದೀನಿ, ಎಂಥ ತರಲೆ ಮಾಡಿದ್ದೀನಿ ಅಂತೆಲ್ಲ ನಾನು ಇವತ್ತು ತೋರಿಸ್ತಿದ್ದೀನಿ. ನನಗಿಂತ ಜಾಸ್ತಿ ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಅವ್ರ ತರಲೆಗಳು ನೋಡಬೇಕು ನೀವು. ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೇ ಒಂಥರ ಚೆಂದ. ಅವರು ತೀಟೆ ಮಾಡೋದಾಗಿರ್ಬೋದು ಅಥವಾ ಅವ್ರು ಮಾತಾಡೋದು ಎಲ್ಲ ತುಂಬಾ ಚೆಂದ ಅನಿಸ್ತಾ ಇರುತ್ತೆ ಅವ್ರು ಚಿಕ್ಕ ಮಕ್ಕಳಿದ್ದಾಗ. ಇವನು ನಮ್ಮ ಅಣ್ಣನ ಮಗ ಡ್ಯಾನ್ಸ್ ಆಡ್ತವನೆ. ಇವನು ನಮ್ಮ ಅಣ್ಣನ ಮಗ ಒಬ್ಬ, ನಮ್ಮ ಅಕ್ಕನ ಮಗ ಒಬ್ಬ. ಎಲ್ಲ ಫುಲ್ ಫೋನಲ್ಲೇ ಮುಳುಗೋಗ್ಬಿಟ್ಟಿರ್ತಾರೆ ಅಂದ್ಕೊಳ್ಳಿ. ಏನಾದರೂ ಹೊರಗಡೆ ಬಂದರೆ ಇವರು ನಮ್ಮ ಅಣ್ಣ, ನನ್ನ ಸ್ವಂತ ಅಣ್ಣ. ಏನು ನನ್ನ ಯೂಟ್ಯೂಬ್ ಚಾನಲ್ ನೋಡಬೇಡಿ, ಇವಳು ಚೆನ್ನಾಗಿ ಮಾಡಲ್ಲ ಅಂತೆಲ್ಲ ಹೇಳ್ತವನೆ. ಇವರು ನಮ್ಮ ಅಕ್ಕ, ನಮ್ಮ ದೊಡ್ಡಪ್ಪ, ಇವರು ನಮ್ಮ ದೊಡ್ಡಪ್ಪ. ಆಮೇಲೆ ನಮ್ಮ ರಿಲೇಟಿವ್ಸು ತುಂಬ ಜನ. ನಮ್ಮ ದೊಡ್ಡಪ್ಪ ನನ್ನ ಯೂಟ್ಯೂಬ್ಗೆ ಹಾಕ್ಬಿಟ್ರೆ ಏನೂ ಸಿಗಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಮಾತಾಡ್ತವ್ರೆ ನನ್ನ ಜೊತೆ. ಇವನು ನನ್ನ ಕಝಿನು. ಇವನು ಎಗ್ ರೈಸ್ ಅಂಗಡಿ ಮಾಡ್ತಾನೆ. ಅಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಅದೇ ಇವ್ರದ್ದು. ಮಾಗಡಿಲಿರೋದು ಇದು ಊರು. ನಮ್ಮ ಊರ ಹೆಸ್ರು ಬಂದು ಮಾಗಡಿ. ತುಂಬಾ ಚೆನ್ನಾಗಿ ಮಾಡ್ತಾನೆ. ಬಿರಿಯಾನಿ, ಎಗ್ ರೈಸ್, ಕಬಾಬ್ ಎಲ್ಲ ಸಖತ್ತಾಗಿ ಮಾಡ್ತಾನೆ. ಇದು ನಾನು ಇಲ್ಲಿ ತೋರಿಸ್ತಾ ಇರೋದು ನಮ್ಮ ಅಜ್ಜಿ ಮನೆಯ ಹೊಲದ ಹತ್ರ ಇರೋ ಮನೇನ ತೋರಿಸ್ತಾ ಇದ್ದೀನಿ. ನಮ್ಮ ಅಜ್ಜಿ ಮನೆಗೆ ಬಂದಿರೋದು ನಾನು. ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ, ಅವರ ಅಮ್ಮನ ಊರಿಗೆ ಬಂದಿದ್ದೀನಿ ಜಾತ್ರೆಗೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು ಮಾತ್ರ. ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಜಾತ್ರೆಯಲ್ಲೆಲ್ಲ. ಇದು ಹೊಲ್ದ ಹತ್ರ ಮನೆ ಕಟ್ಸಿದ್ದಾರೆ. ಇದು ಕೋಳಿ ಫಾರಮ್. ಅವ್ರ ಕೋಳಿನೂ ಸಾಕ್ತಾನೆ ನಮ್ಮಣ್ಣ. ಹಾಗೆ ಎಗ್ ರೈಸ್, ಕಬಾಬ್ ಈ ಅಂಗಡಿನೂ ಇಟ್ಟಿದ್ದಾನೆ. ಫಾಸ್ಟ್ ಫುಡ್ ಅಂಗಡಿ. ನಾಯಿ ಇದೆ ಒಂದು. ಆಮೇಲೆ ಇಲ್ಲಿ ಬೆಕ್ಕು. ಪಾಪ ಈ ಬೆಕ್ಕಿಗಂತೂ ಆ ಚಿಕ್ಕ ಮಕ್ಕಳು ಹಿಂಸೆ ಇಟ್ಬಿಟ್ರು ಅಂದ್ಕೊಳ್ಳಿ. ಇಲ್ಲೊಂದು ಬೆಕ್ಕಿದೆ, ಮತ್ತು ಮನೆ ಹತ್ರ ಒಂದು ಬೆಕ್ಕಿದೆ. ಆ ಬೆಕ್ಕಿಗೆ ಹೆಂಗೆ ಹಿಂಸೆ ಕೊಡ್ತಾರೆ ಅಂತ ಮುಂದೆ ಬರುತ್ತೆ, ನೋಡಿ ಕಾಯ್ತಾಯಿರಿ. ಸಿಕ್ಕಾಪಟ್ಟೆ ಈ ಬೆಕ್ಕಿಗೆ ಹಿಂಸೆ ಕೊಟ್ಬಿಟ್ಟು ಇದು ಪಾಪ ಎಲ್ಲೋ ಏನಾದರೂ ತಿನ್ನೋಣ ಇವತ್ತು ಹಬ್ಬದ ಸ್ಪೆಷಲು ಅಂದ್ಕೊಂಡು ಬಂದಿದ್ದೆ. ಈ ಹಬ್ಬದಲ್ಲಿ ನಾವು ನಾನ್ ವೆಜ್ ಮಾಡಲ್ಲ, ಪೂರಾ ವೆಜ್ಜೇ ಮಾಡೋದು. ಫಸ್ಟು ದೇವರಿಗೆ ಪೂಜೆ ಮಾಡಿಬಿಟ್ಟು, ಅಂದರೆ ದಾಸಪ್ಪನ ಕರೆಸಿ ಪೂಜೆ ಮಾಡಿ, ಅದಾದಮೇಲೆ ಎಡೆ ಎಲ್ಲ ಇಟ್ಟು ದೇವರಿಗೆ, ಆಮೇಲೆ ನಾವು ಊಟ ಮಾಡೋದು. ಬಟ್ ನಾನು ಈ ಸಲ ಲೇಟಾಗಿ ಬಂದೆ, ಹಾಗಾಗಿ ಅದ್ರ ವೀಡಿಯೋ ಎಲ್ಲ ನನಗೆ ತೆಗಿಯೋಕ್ಕೆ ಆಗಲಿಲ್ಲ. ನಾನು ಬಂದಿದ್ದೆ ಎಲ್ಲರೂ ಪೂಜೆ ಮುಗಿಸಿ ಇನ್ನೇನು ಊಟಕ್ಕೆ ಕೂರ್ತಾಯಿದ್ರು, ಆ ಸಮಯದಲ್ಲಿ ಬಂದ್ವಿ ನಾನು ನಮ್ಮಮ್ಮ ಎಲ್ಲ. ನಾವು ಶ್ರೀರಂಗಪಟ್ಟಣದಿಂದ ಮಾಗಡಿಗೆ ಬರಬೇಕಂದ್ರೆ 3 ಅವರ್ ಜರ್ನಿ ಬೇಕು. ರಾಮನಗರಕ್ಕೆ ಬಂದು ಅಲ್ಲಿಂದ ಮತ್ತೆ ಇನ್ನೊಂದು ಮಾಗಡಿ ಬಸ್ ಹತ್ಕೊಂಡು ಹೋಗಬೇಕು. ಹಾಗಾಗಿ ಟೈಮ್ ಹಿಡೀತು. ಸೊ ಲೇಟಾಗಿ ಬಂದ್ವಿ ಈ ಸಲ. ನಾನು, ನಮ್ಮಮ್ಮ, ನಮ್ಮ ಕೆಳಗಡೆ ಮನೆ ಆಂಟಿ ಎಲ್ಲ ಹೋಗಿದ್ವಿ ಊರಿಗೆ. ನನಗೆ ಕಾಫಿ ಮಾಡು ಅಂತ ಹೇಳಿದ್ರು. ಕಾಫಿ ಮಾಡು ಅಂದರೆ ಫಸ್ಟ್ ಲಂಗಕ್ಕೆ ಹಾಲೆಲ್ಲ ಚೆಲ್ಕೊಂಡೆ. ಅದಾದಮೇಲೆ ಮತ್ತೆ ಕಾಫಿ ಪುಡಿ, ಟೀ ಪುಡಿ ಹುಡ್ಕೋಕ್ಕೋಗಿ ಕಾಫಿ ಪುಡಿನೆಲ್ಲ ಚೆಲ್ಕೊಂಡಿದ್ದೆ. ಹೆಂಗೋ ಚೆಲ್ಕೊಂಡು ಪಲ್ಕೊಂಡು ಏನೋ ಒಟ್ನಲ್ಲಿ ಮಾಡಿ ಒಂದು ಹಂತಕ್ಕೆ ಟೀ ಏನೋ ಮಾಡಿದೆ. ಟೀನ ಕೊಟ್ಟೆ, ಬಟ್ ಟೀ ಪುಡಿ ಒಂಚೂರು ಚೆನ್ನಾಗಿರಲಿಲ್ಲ. ಹಂಗಾಗಿ ಟೀ ಚೆನ್ನಾಗಾಗಲಿಲ್ಲ. ಇಟ್ಸ್ ಓಕೆ. ಫೈನಲಿ ಟೀ ಮಾಡಿಕೊಟ್ಟೆ. ನಾನು ನಮ್ಮ ಅತ್ತಿಗೆ ಫೇಸ್ ರಿವೀಲ್ ಮಾಡ್ತೀನಿ ಅಂತ ಫಸ್ಟಿಂದನೂ ವೀಡಿಯೋ ಮಾಡ್ತಾನೇ ಇದ್ದೆ. ನಮ್ಮ ಅತ್ತಿಗೆ ಫೇಸ್ ತೋರಿಸ್ತಾನೇ ಇರಲಿಲ್ಲ. ಇದು ನಮ್ಮ ಅತ್ತಿಗೆ ಮಗ ಡ್ಯಾನ್ಸ್ ಆಡ್ತಾನೆ. ನಮ್ಮ ಅಣ್ಣನ ಮಗ ಅನ್ನಲ್ಲ ಇವನು. ಇನ್ನು ಮಿಕ್ತವರೆಲ್ಲ ಫುಲ್ ಜ್ಯೂಸ್ ಪಾರ್ಟಿ ಮಾಡ್ತವ್ರೆ. ಎಲ್ಲರೂ ಜ್ಯೂಸ್ ತೊಗೊಬಂದಿದ್ರು, ಎಲ್ಲ ಜ್ಯೂಸ್ ಕುಡಿತವ್ರೆ. ಅದಕ್ಕೆ ಆರಾಮಾಗಿ ಆ ಬಿಸಿಲಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು ಮಧ್ಯಾಹ್ನದೊತ್ತು, ಅದಕ್ಕೆ ತಣ್ಣಗೆ ಜ್ಯೂಸ್ ಕುಡಿಯೋಣ ಅಂತ ಕೊಡ್ತೀವಿ. ಮಾಝಾ ಬಾಟ್ಲಲ್ಲಿ ಚಿಕ್ಕದು ಮಾತ್ರ ತಂದಿದ್ರು, ಯಾಕಂದರೆ ನಾವು ಕಡಿಮೆ ಜನ ಮಾಝಾ ಕುಡಿಯೋರು. ಇನ್ನೆಲ್ಲ ಸ್ಪ್ರೈಟು ಮತ್ತು 7 ಅಪ್ಪು ಈ ಥರ ಎಲ್ಲ ತೊಗೊಬಂದು ಕುಡಿದ್ರು, ಫಾಂಟಾ ಎಲ್ಲ. ನಾನು ಯಾವಾಗಲೂ ಜಾಸ್ತಿ ಮಾಝಾ ಕುಡಿಯೋದು, ಹಂಗಾಗಿ ನಾನು ಮಾಝಾ ತರಿಸ್ಕೊಂಡಿದ್ದೆ. ನಮ್ಮ ಅಣ್ಣ ಇಲ್ಲಿ ಫುಲ್ ವೇದಾಂತದ ಮಾತುಗಳನ್ನ ಹೇಳ್ತವ್ರೆ ನಮ್ಮ ದೊಡ್ಡಪ್ಪಂಗೆ. ಅವರಪ್ಪ ಇವರು ಇಲ್ಲಿ ಮಾತಾಡ್ತಿದ್ದಾರಲ್ಲ, ಅವರಪ್ಪ ಅಲ್ಲಿ ಬ್ಲ್ಯಾಕ್ ಶರ್ಟ್ ಹಾಕಿರೋರು ಫುಲ್ ವೇದಾಂತದಿಂದ ಮಾತಾಡ್ತಿದ್ದಾರೆ, ಎಲ್ಲ ಹೇಳ್ತವ್ರೆ. ಅದಕ್ಕೆ ನಾವೆಲ್ಲ ಸುತ್ತ ನಿಂತ್ಕೊಂಡು ಕೇಳ್ತಾ ಇರ್ತೀವಿ. ಅವ್ರು ಫುಲ್ ಹಾಗೆ
ಫುಲ್ ವೇದಾಂತಗಳೆಲ್ಲ. ಅದಾದಮೇಲೆ ಅಲ್ಲಿ ಕೋಳಿನ ಕಳಿಸೋದಕ್ಕೆ ತೂಕ ಹಾಕಕ್ಕೆ ಮಿಷಿನ್ ಇಟ್ಟಿದ್ದ. ಹಾಗಾಗಿ ನಾವೆಲ್ಲ ಸೇರಿ ನಾವೆಷ್ಟು ಕೆ ಜಿ ಇದ್ದೀವಿ ಅಂತ ತೂಕ ಹಾಕೋದಕ್ಕೆ ಕಾಂಪಿಟೇಷನ್ ಮೇಲೆ ಹೋಗಿ ನಿಂತ್ಕೋತಾ ಇದ್ದರು. ನಾನು ನನ್ನ ತೂಕ ಎಷ್ಟು ಅಂತ ಹೇಳಲ್ಲ, ಯಾಕಂದರೆ ಹೆಣ್ಮಕ್ಳು ವಯಸ್ಸು ತೂಕನ ಯಾರೂ ಕೇಳಬಾರ್ದಂತೆ. ಹಾಗಾಗಿ ನಾನು ಕೂಡ ನಿಮಗೆ ನನ್ನ ತೂಕ ಎಷ್ಟು ಅಂತ ಹೇಳಲ್ಲ. ಎಲ್ಲರೂ ಕಾಂಪಿಟೇಷನ್ ಮೇಲೆ ತೂಕ ಹಾಕೋತಾಯಿದ್ರು. ನಾನು ಅಷ್ಟರಲ್ಲಿಗೆ ಇಲ್ಲಿ ನಮ್ಮ ದೊಡ್ಡಪ್ಪ ಮಾತಾಡ್ತಾ ಇದ್ವಿ. ನೋಡಿ ನಮ್ಮ ದೊಡ್ಡಪ್ಪ ಚೈನ್ ಹಾಕೊಂಡಿದ್ದಾರೆ ಅಂತ ತೋರಿಸಿದ್ರು. ಅಲ್ಲಿ ಯಾರೋ ಒಬ್ಬರು ಅದನ್ನೇ ಕನ್ವರ್ಸೇಷನ್ ಮಾಡ್ತಾಯಿದ್ವಿ ನಾನು ನಮ್ಮ ದೊಡ್ಡಪ್ಪ. ಆಮೇಲೆ ನಿನ್ನ ದೊಡ್ಡಪ್ಪ ಅಲ್ಲ ದೊಡ್ಡಪ್ಪ ನೀನು ತಾತಪ್ಪ ಅಂತೆಲ್ಲ ಕಾಮಿಡಿಯಾಗಿ ಮಾತಾಡಿಕೊಂಡು ಕೂತಿದ್ವಿ. ಫುಲ್ ಜಾಲಿಯಾಗಿದ್ಬಿಡ್ತೀವಿ ನಾವೆಲ್ಲರೂ ಸೇರಿಕೊಂಡ್ರೆ. ಫ್ಯಾಮಿಲಿಗಳು ಸೇರಿದ್ರೆ ಅಷ್ಟೇ ಅಲ್ವಾ, ಫುಲ್ ಜಾಲಿಯಾಗಿರುತ್ತೆ. ಹಾಗೆ ಆ ಡೇನೇ ಫುಲ್ ಮೆಮೊರೇಬಲ್ ಆಗಿರುತ್ತೆ, ಅಷ್ಟು ಸಖತ್ತಾಗಿರುತ್ತೆ. ಇದು ನಮ್ಮ ಅಣ್ಣ. ಆದರೆ ಎಷ್ಟು ಕೆ ಜಿ ಇದ್ದಾನೆ ಅಂತ ಕಾಣ್ತಾ ಇಲ್ಲ ಅಷ್ಟೇ. ಅದಕ್ಕೆ ನಾನು ತೂಕ ಹಾಕೋದಕ್ಕೆ ಇವಾಗ ಹೋಗ್ತೀನಿ. ಅವಾಗ ನಮ್ಮ ಅಣ್ಣ ನೋಡಿ ಎಷ್ಟು ದಪ್ಪ ಅವಳೆ ಅಂತ ತೋರ್ಸೋದಕ್ಕೆ ಬರ್ತಾನೆ. ಬಟ್ ಅದೇನೋ ಸರಿಯಾಗಿ ಕಾಣಿಸಲ್ಲ. ನೀವೇ ಬೇಕಾದ್ರೆ ನೋಡಿ ನಾನು ಎಷ್ಟು ಕೆ ಜಿ ಇದ್ದೀನಿ ಅಂತ ಈ ವಿಡಿಯೋದಲ್ಲಿ ಕಾಣಲ್ಲ. ನೋಡಿ ಕಾಣಿಸ್ತಾ ಇಲ್ಲ. ಅವರು ನಮ್ಮಮ್ಮ, ನಮ್ಮಕ್ಕ, ಅವ್ರು ನಮ್ಮ ಪಕ್ಕದ ಮನೆ ಆಂಟಿ, ಇವರು ನಮ್ಮ ದೊಡ್ಡಪ್ಪ ಅವ್ರ ತಂಗಿ ಮಗಳು. ಇದು ನಮ್ಮ ಅತ್ತಿಗೆ ಮತ್ತೆ ಫೇಸ್ ರಿವೀಲ್ ಮಾಡ್ತೀನಿ ಅಂದಿದ್ದಕ್ಕೆ ಬೇಡ ನನ್ನ ಫೋನ್ ತೋರಿಸು ಅಂದ್ಬಿಟ್ಟು ಫೋನ್ ತೋರಿಸ್ತಾಯಿದ್ರು. ಕೊನೆಗೂ ಅಲ್ಲಿ ಫೇಸ್ ರಿವೀಲ್ ಆಯಿತು ನಮ್ಮ ಅತ್ತಿಗೆದು. ಇದು ಇನ್ನೂ ಮೇಲ್ಗಡೆ ಹೋದರೆ ನಮ್ಮ ಹೊಲದಲ್ಲಿ ಈ ಥರ ಇದೆ. ಇದು ಆಲದ ಮರ. ನಾವಂತೂ ಚಿಕ್ಕ ವಯಸ್ಸಲ್ಲಿದ್ದಾಗ ಸಿಕ್ಕಾಪಟ್ಟೆ ಬಂದು ಆಟಾಡ್ತಿದ್ವಿ ಈ ಆಲದ ಮರದ ಹತ್ರ. ಈ ಆಲದ ಮರದ ಮೇಲೆ ಕೂತ್ಕೊಂಡು ಜೋಗಾಲಿ ಥರ ಆಡೋದು ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಅಪ್ಪ ನಮಗಂತೂ ಈ ಆಲದ ಮರದ ಹತ್ರ. ನಮ್ಮ ಮಾವ ಈ ಆಲದ ಮರದ ಹತ್ರ ಹೋಮ ಎಲ್ಲ ಮಾಡ್ತಾರೆ, ಅಲ್ಲಿ ನೋಡ್ಬೋದು. ತೋರಿಸ್ತೀನಿ ರೀ ಮುಂದೆ ಹೋದ್ಮೇಲೆ. ಇದು ನಮ್ಮ ಕಝಿನ್ ಗ್ಯಾಂಗ್. ನಾವು ಯಾವಾಗಲೂ ಇಷ್ಟು ಜನ ತುಂಬ ಜಾಸ್ತಿ ಒಟ್ಟಿಗೆ ಇರ್ತೀವಿ. ಆಮೇಲೆ ನಮ್ಮ ಹೊಲದ ಹತ್ರ ಮುನಿಯಪ್ಪ ಅಂತ ಮಾಡ್ತಾರೆ, ಅದನ್ನ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಗೊತ್ತಿರ್ಬೋದು, ಹಳ್ಳಿ ಸೈಡಲ್ಲೆಲ್ಲ ಇದು ಯಥೇಚ್ಛವಾಗಿ ಮಾಡ್ತಾರೆ. ಹೊಲ ಗದ್ದೆ ಅಥವಾ ಏನಾದರೂ ಈ ಥರ ಇದ್ದರೆ ಅಲ್ಲಿ ಒಂದು ದೇವಸ್ಥಾನ ಥರ ಮಾಡಿ ಈ ಥರ ಮಾಡ್ತಾರೆ. ಇದು ಉದ್ದು ಥರ ಬೆಳ್ಕೊಂಡಿರುತ್ತೆ, ಇದಕ್ಕೆ ಮುನಿಯಪ್ಪ ಅಂತೀವಿ ನಮ್ಮ ಕಡೆ. ಇದಕ್ಕೆ ಮೊಸರನ್ನ ಎಡೆ ಇಟ್ಟು ಎಲ್ಲ ಪೂಜೆ ಮಾಡ್ತಾರೆ. ಹಾಗೆ ಈ ಕಡೆ ಒಂದು ಮಾವಿನ ಮರ ಇದೆ, ಅಲ್ಲಿ ನೋಡೋಣ ಮಾವಿನಕಾಯಿ ಬಿಟ್ಟಿದೆಯಾ ಇಲ್ವಾ ಅಂತ ಮುಂದೆ ಹೋಗಿ ನೋಡೋದಕ್ಕೆ ಹೋದ್ವಿ. ಇಷ್ಟು ದೊಡ್ಡದಾಗಿದೆ ನಮ್ಮ ಹೊಲ, ನೋಡ್ಕೊಬಿಡಿ. ಇದೇ ನಮ್ಮ ಹೊಲ. ಇನ್ನೂ ಬೇರೆ ಕಡೆಯೂ ಇದೆ ಹೊಲ, ಆದರೆ ಅಲ್ಲಿಗೆಲ್ಲ ನಾವು ಹೋಗಲ್ಲ. ಫಸ್ಟ್ ಹೋಗ್ತಿದ್ವಿ ತುಂಬ ಚಿಕ್ಕವರಿದ್ದಾಗ. ಈಗ ಸ್ವಲ್ಪ ದೊಡ್ಡವರಾಗಿದ್ದೀವಿ, ಡಿಗ್ರಿಲಿದ್ದೀವಿ ಅಂದರೆ ಒಂಚೂರು ದೊಡ್ಡವರಾಗಿದ್ದೀವಿ ಅಂತಲೇ ಅರ್ಥ ಅಲ್ವಾ. ಓಕೆ, ಈ ಎರಡೆರಡು ಮಾವಿನಕಾಯಿ ಬಿಟ್ಟಿತ್ತು. ಆ 2 ಮಾವಿನಕಾಯಿನೂ ಕೀಳಲೇಬೇಕು ಅಂತ ಸಾಹಸ ಪಟ್ಟು ಆ 2 ಮಾವಿನಕಾಯಿ ಕಿತ್ತಿದ್ದೀನಿ. ನನಗೆ ಅದು ಎಟುಕಿಸ್ತಾ ಇಲ್ಲ, ನಾನು ಅದನ್ನು ಎಟುಕ್ಸೋವರೆಗೂ ಬಿಡಲ್ಲ ಅಂತ. ಕೊನೆಗೂ 2 ಮಾವಿನಕಾಯಿನೂ ಕಿತ್ತಾಯಿತು. ಇಬ್ಬರು ಅಲ್ಲಿ ಎತ್ಕೊಬಿಟ್ರು, ನನಗೊಂದು ಅಂತ ಹೇಳಿ. ನಾನು ಅವ್ರ ಹತ್ರ ಕಿತ್ಕೊಂಡು ತಿಂದಿದ್ದಾಯಿತು. ಆಮೇಲೆ ಇಲ್ಲಿ ಒಂದು ಕಾಡು ಕರಿಬೇವು ಗಿಡಗಳು ಬಿಟ್ಟಿತ್ತು, ತೋರಿಸ್ತೀನಿ ಬನ್ನಿ. ಆವಾಗ ನಮ್ಮ ಆನಂದಣ್ಣ ಅಂತ ಹೇಳಿ ಅವ್ರು ಅಲ್ಲೇ ಇರೋದು, ಈ ಹೊಲದಲ್ಲೇ. ಆವಾಗ ಹಾಕಿದ್ದು ಗಿಡಗಳೆಲ್ಲ ಇನ್ನೂ ಸಣ್ಣದಾಗಿ ಹಾಗೆ ಇತ್ತು. ಇದನ್ನ ಕಾಡು ಕರಿಬೇವು ಅಂತಾರೆ. ಕರಿಬೇವು ಥರನೇ ಸೇಮ್ ಎಲ್ಲ ಇರುತ್ತೆ, ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಾ ಇರುತ್ತೆ. ನನಗೆ ಕರ್ಬೇವಿನ ಸೊಪ್ಪು ಅಂದರೆ ಅದೇನೋ ಸ್ವಲ್ಪ ಜಾಸ್ತಿ ಇಷ್ಟ. ಕಿತ್ಕೊಳ್ಳೋಣ ಅಂತ ಗಿಡ ಎಲ್ಲ ಕಿತ್ಕೊಂಡೆ, ಬಟ್ ಬರಲಿಲ್ಲ. ಅದು ಫುಲ್ ಗಟ್ಟಿ ಭೂಮಿ ಆಗಿರೋದ್ರಿಂದ ಬರಲಿಲ್ಲ. ನಾವು ಬೆಳಗ್ಗೆ ನಾನು ಬಂದಿದ್ದು ಲೇಟ್ ಆಗಿರೋದ್ರಿಂದ ತೇರಿಗೆ ನಾನು ಬಾಳೆಹಣ್ಣು ಎಸೆಯೋದಕ್ಕೆ ಹೋಗಲಿಲ್ಲ. ಹಾಗಾಗಿ ಇವಾಗ ಸಾಯಂಕಾಲ ಬಂದು ಬಾಳೆಹಣ್ಣು ಎಸೆಯೋದಕ್ಕೆ ಬಂದಿದ್ದೀನಿ. ಬಾಳೆಹಣ್ಣು ಏನಕ್ಕೆ ಎಸಿತಾರೆ ಅಂತ ಗೊತ್ತಾ? ನಿಮ್ಮ ಮನಸ್ಸಲ್ಲಿ ಇರೋ ಏನಾದರೂ ಒಂದು ದೇವರಿಗೆ ತಲುಪಿಸ್ಬೇಕು ಅನ್ನೋದಿದ್ದರೆ ಆ ಬಾಳೆಹಣ್ಣು ಇಟ್ಕೊಂಡು ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆನ ಹೇಳ್ಕೊಂಡು ಬಾಳೆಹಣ್ಣು ಆ ದೇವ್ರ ಹತ್ರ ಓಡಿದ್ರೆ ಆ ಕೋರಿಕೆ ತಲುಪ್ದಂಗೆ. ನಿಮ್ಮ ಮನಸ್ಸಲ್ಲಿ ಏನು ಹೇಳ್ಕೊಂಡಿರ್ತೀರ ಅದು ತಲುಪ್ದಂಗೆ ಅಂತ ಹೇಳಿ ಬಾಳೆಹಣ್ಣು ಒಡೆಯೋದು. ನನಗೆ ಇಷ್ಟು ವರ್ಷ ನಿಜವಾಗ್ಲೂ ಇದು ಗೊತ್ತಿರಲಿಲ್ಲ, ಏನಕ್ಕೆ ಬಾಳೆಹಣ್ಣು ಒಡೆಯೋದು. ಫುಲ್ ಸುಮ್ಮನೆ ಹೋಗ್ತಿದ್ವಿ, ಜೋಶಲ್ಲಿ ಹೊಡೆದ್ಬಿಟ್ಟು ಬರ್ತಾಯಿದ್ವಿ. ಬಟ್ ಈ ಸಲ ಊರಿಗೆ ಹೋದಾಗ ಏನಕ್ಕೆ ಹೊಡೆಯೋದು ಅಂಥೇಳಿ ನಮ್ಮ ದೊಡ್ಡಪ್ಪ ಹೇಳಿದ್ರು. ಇವರೇ ನಮ್ಮ ದೊಡ್ಡಪ್ಪ. ಅವ್ರು ಹೇಳಿದ್ರು,
ಅವ್ರು ಹೇಳಿದ್ದಕ್ಕೆ ಈ ಸಲ ಮನಸ್ಸಲ್ಲಿ ಏನೋ ಒಂದು ಹೇಳ್ಕೊಂಡು ಬಾಳೆಹಣ್ಣ ಹೊಡೆದಿದ್ದು. ಪ್ರತಿ ಸಲನೂ ನಾನು ಹಂಗೆ ಮಾಡ್ತಾಯಿದ್ದೆ, ಸುಮ್ಮನೆ ಜೋಶಲ್ಲಿ ಹೋಗ್ಬಿಟ್ಟು ಹೊಡೆದ್ಬಿಟ್ಟು ಬರೋದಷ್ಟೇ ಬಾಳೆಹಣ್ಣು ತೊಗೊಂಡು. ಹಾಗೆ ಮಾಡ್ತಾಯಿದ್ವಿ. ಫುಲ್ಲು ಬಾಳೆಹಣ್ಣು ಹೊಡೆದು ಬಾಳೆಹಣ್ಣು ರಾಶಿನೇ ಆಗ್ಬಿಟ್ಟೈತೆ ರೋಡ್ ತುಂಬ. ತೋರಿಸ್ತೀನಿ ಬನ್ನಿ ಎಷ್ಟು ರಾಶಿ ಆಗಿದೆ ಅಂತ ಬಾಳೆಹಣ್ಣು. ನೋಡಿ ಅಲ್ಲಿ, ಯಪ್ಪ ಇಷ್ಟು ಬಾಳೆಹಣ್ಣು ಹೊಡೆದವ್ರೆ ಅಂತ ಅದರಲ್ಲೇ ಗೊತ್ತಾಯ್ತದೆ. ಇದು ದೇವಸ್ಥಾನದ ಹಿಂದಿನ ಭಾಗ. ನಮ್ಮ ಅಜ್ಜಿ ಊರಿನ ದೇವಸ್ಥಾನ ತುಂಬಾ ಫೇಮಸ್ಸು. ತುಂಬ ಫಿಲಿಮ್ಸ್ಗಳಲ್ಲಿ ನಮ್ಮ ಅಜ್ಜಿ ಊರ ದೇವಸ್ಥಾನನ ತೆಗ್ದಿದ್ದಾರೆ. ಮಾಗಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಹೇಳಿ. ನಿಮಗೆ ಮುಂದೆ ತೋರಿಸಿದ್ರೆ ಗೊತ್ತಾಗ್ಬೋದೇನೋ ಮೋಸ್ಟ್ಲಿ. ಇದು ಹಿಂದಿನ ಭಾಗ, ದೇವಸ್ಥಾನದ ಹಿಂದಿನ ಬಾಗಿಲನ್ನ ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ. ಫುಲ್ ಬಾಳೆಹಣ್ಣು ರಾಶಿ ಹಾಕ್ಬಿಟ್ಟಿದ್ದಾರೆ ಆ ದೇವಸ್ಥಾನದ ಮುಂದೆ ಅಂತೂ. ನೋಡಿ ಅಲ್ಲಿ ಎಷ್ಟು ರಾಶಿ ಬಾಳೆಹಣ್ಣು ಬಿದ್ದಿದೆ ಅಂತೇಳಿ. ಯಪ್ಪ ಆ ಬಾಳೆಹಣ್ಣು, ಈ ಬಾಳೆಹಣ್ಣು ಹೊಡೆಯೋದು ಒಂದಾಗಿದ್ದರೆ, ಆ ಬಾಳೆಹಣ್ಣು ಏನಾದರೂ ಆ ಕಡೆ ಸೈಡಿಂದ ಹೊಡೆದಾಗ ನಮ್ಮ ಮುಖಕ್ಕೆ ಬಿದ್ದರೆ ಆಹಾಹಾ ನರಕ ಒಂದೇ ಸಲ ಹಂಗೆ ಕಣ್ಮುಂದೆ ರಪ್ಪಂತ ಪಾಸಾಗಿಬಿಡುತ್ತೆ ಅಲ್ವಾ. ಅಷ್ಟು ನೋವುತ್ತೆ ಆ ಬಾಳೆಹಣ್ಣು. ಆ ಒಂದು ಬಾಳೆಹಣ್ಣು ಹೊಡೆದ ತಕ್ಷಣ ಯಪ್ಪಪ್ಪ ಸ್ವಲ್ಪ ಭಯ ಆಗುತ್ತೆ. ಜಾಸ್ತಿ ರಶ್ ಇದ್ದಾಗ ಬಾಳೆಹಣ್ಣು ಹೊಡಿತಾ ಇದ್ದರೆ ಎಲ್ಲಿ ನಮಗೆ ಬಿದ್ದುಬಿಡುತ್ತೋ ಅಂತ. ಎಷ್ಟೊಂದು ಸಲ ನಮ್ಮ ಅಮ್ಮಂಗೆ ನಿಜವಾಗ್ಲೂ ಬಾಳೆಹಣ್ಣಲ್ಲಿ ಏಟು ಬಿದ್ದಿದೆ. ನನಗಿನ್ನೂ ಒಂದು ಸಲನೂ ಬಿದ್ದಿಲ್ಲ, ಬೀಳಬಾರ್ದು. ಒಂದೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನಮ್ಗೆ ಈ ವಿಚಾರ ಇನ್ನೂ ನಮ್ಮ ಲೈಫಲ್ಲಿ ಆಗಿಲ್ಲ ಅಂದ ತಕ್ಷಣ ಆಗೋ ಥರದ್ದು, ಅದು ಕೆಟ್ಟದಾದರೂ ಆಗಿರ್ಬೋದು, ಒಳ್ಳೆಯದಾದರೂ ಆಗಿರ್ಬೋದು, ಅದು ಆಗೋ ಥರ ನಡೆದ್ಬಿಡುತ್ತೆ ಕೆಲವೊಂದು ಸಲ. ಎಷ್ಟೊಂದು ಸಲ ನೀವು ನಿಮ್ಮ ಲೈಫಲ್ಲೇ ಯೋಚನೆ ಮಾಡಿ ಆ ರೀತಿ ಆಗಿರುತ್ತೆ. ಈ ರೀತಿ ನಮ್ಗೆ ಆಗೇ ಇಲ್ಲ ಅಲ್ವಾ ಇಲ್ಲಿವರೆಗೂ ಅಂತ ಅಂದ್ಕೊಂಡಿರ್ತೀರ, ಆಗಲೇ ಆಗಿಬಿಟ್ಟಿರುತ್ತೆ. ಈ ರೀತಿ ಇರುತ್ತೆ. ಎಷ್ಟೊಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ಓಕೆನಾ. ನಮ್ಮ ಅಣ್ಣ ಕೂಡ ತೇರು ಎಳಿತೀನಿ ಅಂತ ಹೋಗೋನೆ, ಅಲ್ಲಿ ತೇರು ಎಳಿತವನೆ. ತೇರು ಎಳ್ಬಿಟ್ಟು ಒಂದು 2 ನಿಮಿಷ ಬಂದ್ಬಿಟ್ಟ. ಆಮೇಲೆ ನೆಕ್ಸ್ಟ್ ಮುಂದೆ ತಿನ್ಕೊಂಡು ಚಿಕ್ಕ ಮಕ್ಕಳಿಗೆಲ್ಲ ಹೋದ್ಸಲ ಫುಲ್ ದೊಡ್ಡವ್ರು ಆಟಾಡೋದು, ಜಾಯಿಂಟ್ ವೀಲು, ಇನ್ನೂ ತುಂಬ ಆಟಗಳೆಲ್ಲ ಇತ್ತು. ಹೋದ್ಸಲ ಆಟ ಆಡಿದ್ವಿ. ಬಟ್ ಈ ಸಲ ಯಾಕೋ ತುಂಬ ಕಡಿಮೆ ಆಟಗಳನ್ನ ಇಟ್ಟಿದ್ರು. ಕಡಿಮೆ ಆಟಗಳನ್ನೋದಕ್ಕಿಂತ ಯಾವುದು ದೊಡ್ಡವ್ರು ಆಡೋ ಆಟನೇ ಇರಲಿಲ್ಲ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಆಡೋ ಆಟಗಳು ಇತ್ತು. ಹಂಗಾಗಿ ಬರೀ ಚಿಕ್ಕ ಮಕ್ಕಳನ್ನ ಆಟ ಆಡ್ಸೋದಕ್ಕೆ ಕರ್ಕೊಂಡು ಹೋದ್ವಿ. ತೋರಿಸ್ತೀನಿ ಬನ್ನಿ ಏನು ಆಟ ಆಡ್ಸಿದ್ವಿ ಅಂತ. ಹಾಗೆ ಸರ ತಗೊಂಡೆ ನಾನು ಒಂದು ಅಷ್ಟೇ ಈ ಜಾತ್ರೆಯಲ್ಲಿ. ಇನ್ನೇನು ತಗೊಳ್ಳೋಕ್ಕೆ ಆಗಲಿಲ್ಲ. ನಾನು ಜಾಸ್ತಿ ಈ ಸಲ ಜಾತ್ರೆಲಿ ಸುತ್ತೋಕ್ಕೆ ಆಗಲಿಲ್ಲ, ಬರೀ ಒಂದೇ ದಿನ ಹೋಗಿದ್ದು. ಇಲ್ಲಿ ಕಾಣ್ತಿದೆಯಲ್ಲ ಈ ಥರ ಸರ ತೊಗೊಂಡ್ವಿ ಅಷ್ಟೇ, ನಾನು ನನ್ನ ಕಸಿನು ಎಲ್ರೂ. ನೋಡಿ ಈಗ ಮಕ್ಕಳು ಆಟ ಆಡ್ತಾ ಇದ್ದಾರೆ. ಇಲ್ಲಿ ಆಟ ಆಡೋಕ್ಕೆ ಕರ್ಕೊಬಂದಿದ್ವಿ ಮಕ್ಕಳನ್ನ ಅಷ್ಟೇ. ಇಲ್ಲಿ ಆಟ ಆಡಿಕೊಂಡು ರಿಟನ್ನು ನಾವು ಅವತ್ತು ಸುಮ್ಮನೆ ಅದನ್ನೆಲ್ಲ ನೋಡಿಕೊಂಡು ಏನೇನು ಇಟ್ಟಿದ್ದಾರೆ ಜಾತ್ರೆಯಲ್ಲಿ ಅಂತೆಲ್ಲ ನೋಡಿಕೊಂಡು ಹೋದ್ವಿ. ಲಾಸ್ಟಲ್ಲಿ ಚುರುಮುರಿ ತಿನ್ಕೊಂಡು ಹೋದ್ವಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು ಚುರುಮುರಿ. ನಂಗೆ ಮನೇಲಿ ಮಾಡೋದಕ್ಕೂ ತುಂಬಾ ಇಷ್ಟ ಚುರುಮುರಿ, ಹೊರ್ಗಡೆ ತಿನ್ನೋದಕ್ಕೂ ತುಂಬಾ ಇಷ್ಟ. ಅದು ಏನೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಚುರುಮುರಿ ಅಂದರೆ. ಹಾಗಾಗಿ ಅದು ಬಿಟ್ಟರೆ ನನಗೆ ಜಾಸ್ತಿ ಇಷ್ಟ ಐಸ್ ಕ್ರೀಮ್ ಒಂದೇ. ಐ ಲವ್ ಐಸ್ ಕ್ರೀಮ್. ನೀವು ನನಗೆ ಜ್ವರ ಬಂದಿದ್ದಾಗ ಐಸ್ ಕ್ರೀಮ್ ತೊಗೊಬಂದು ಕೊಟ್ಟರು ನಾನು ತಿನ್ನೋಕ್ಕೆ ಇಷ್ಟಪಡ್ತೀನಿ. ತುಂಬ ಕೋಲ್ಡ್ ಆಗಿದ್ದಾಗಲೂ ಐಸ್ ಕ್ರೀಮ್ ತಿನ್ನು ಅಂದರೂ ಅಷ್ಟು ಇಷ್ಟಪಟ್ಟು ಐಸ್ ಕ್ರೀಮ್ ತಿಂತೀನಿ. ನನಗೆ ಐಸ್ ಕ್ರೀಮ್ ಅಂದರೆ ಸಿಕ್ಕಾಪಟ್ಟೆ ಫೇವ್ರೆಟ್. ಚಿಕ್ಕ ಮಕ್ಕಳು ಅಲ್ಲಿ ಕಾರು ಓಡಿಸಿ ಎಂಜಾಯ್ ಮಾಡಿದ್ರೆ ಇವರು ಈ ಥರ ಎಂಜಾಯ್ ಮಾಡ್ತಾಯಿದ್ರು. ಇದಕ್ಕೆ ಇಲ್ಲ ಅಂದರೆ ಒಂದು 4 ಸಲ ಪದೇ ಹೋಗಿ ಈ ರೀತಿ ಆಟ ಆಡೋರೆ. ಅದು ಎಷ್ಟು ಇಷ್ಟ ಆಗಿಬಿಟ್ಟಿತ್ತು ಅಂದರೆ ಇವ್ರಿಗೆ ಪದೇ ಹೋಗಿ ಆಟ ಆಡೋರೆ ಮಾತ್ರ ಅಷ್ಟು ಇಷ್ಟ ಆಗಿಬಿಟ್ಟಿತ್ತು. ನಾವು ಇದು ತೇರು ಎಳಿಬೇಕಾದ್ರೆ ತೇರು ಆ ಕಡೆ ಇತ್ತು. ನಾವು ಫುಲ್ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಇದು ಮುಂದೆಗಡೆ ಏನು ಅದು ಬಾಗಿಲಿದೆಯಲ್ಲ ದೇವಸ್ಥಾನದ್ದು, ಆ ಕಡೆಗೆ ಬಂದುಬಿಟ್ಟಿತ್ತು. ಅಷ್ಟು ಹೊತ್ತು ನಾವು ಜಾತ್ರೆಯಲ್ಲಿ ಸುತ್ತಾಡಿದ್ದೀವಿ ಅಷ್ಟೊಂದೆಲ್ಲ. ನನಗಲ್ಲಿ ಜಾತ್ರೆಯಲ್ಲಿ ಫುಲ್ ಏನೇನು ಇಟ್ಟಿದ್ರು ಅಂತ ತೋರ್ಸೋಕ್ಕಾಗಲಿಲ್ಲ, ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇಲ್ಲಿ ಇದು ಆಸೆ ಅನ್ನೋ ಒಂದು ಧಾರಾವಾಹಿಯಲ್ಲೂ
ಮೊದಲು ಮೀನಾಕ್ಷಿ ಅನ್ನೋ ಕ್ಯಾರೆಕ್ಟರ್ ಇರ್ತಾರಲ್ಲ, ಅವರು ಇಲ್ಲೇ ಹೂ ಮಾರ್ತಾ ಇರ್ತಾರೆ. ಅದೇ ದೇವಸ್ಥಾನ ಇದು. ಇದು ತುಂಬ ಫಿಲಿಮ್ಸ್ಗಳಲ್ಲೆಲ್ಲ ತೋರಿಸಿದ್ದಾರೆ. ನಮ್ಮ ದರ್ಶನ್ ಸರ್ ಫಿಲಿಮಲ್ಲೂ ತೋರಿಸಿದ್ದಾರೆ. ತಾರಕ್ ಮೂವಿಲಿ ಅವರು ಭಿಕ್ಷೆ ಬೇಡ್ತಾರಲ್ಲ, ಅವ್ರ ತಾತ ಬಂದು, ಅದೇ ದೇವಸ್ಥಾನ ಇದು. ಸಿಕ್ಕಾಪಟ್ಟೆ ಫೇಮಸ್ ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ತುಂಬ ಅದ್ಧೂರಿಯಾಗಿ ಮಾಡ್ತಾರೆ ಜಾತ್ರೆನ. ಬಟ್ ಈ ಸಲ ಏನು ಒಂದು ನನಗೆ ಚಾನ್ಸ್ ಸಿಗಲಿಲ್ಲ, ಅಂದರೆ ನಾನು ದೇವಸ್ಥಾನದ ಒಳಗೆ ಹೋಗಲಿಲ್ಲ. ಅದೇ ನನಗೆ ಈ ಸಲ ಚಾನ್ಸ್ ಸಿಗಲಿಲ್ಲ. ಹೊರಗಡೆ ಎಲ್ಲ ನೋಡ್ಕೊಂಬಂದೆ. ಆದರೂ ಯಾಕೋ ಈ ಸಲ ದೇವಸ್ಥಾನಕ್ಕೆ ಹೋಗಿ ಬಂದಂಗೆ ಅನ್ನಿಸ್ಲಿಲ್ಲ. ಏನೋ ಅಜ್ಜಿ ಊರಿಗೆ ಹೋಗಿ ಬಂದಂಗೆ, ಜಾತ್ರೆ ಸುತ್ತಾಡ್ಕೊಂಡು ಬಂದಂಗೆ ಅನ್ನಿಸ್ತು. ಬಿಕಾಸ್ ಈ ಜಾತ್ರೆಯಲ್ಲಿ ಪಾಲ್ಕಿ ಅಂತ ಮಾಡ್ತಾರೆ. 3 ದಿನ ಆದಮೇಲೆ ಮಾಡ್ತಾರೆ. ಆ ದಿನಕ್ಕೆ ನಾವು ಇರಲಿಲ್ಲ, ಊರಿಗೆ ಬಂದುಬಿಟ್ವಿ. ಅದು ಸ್ವಲ್ಪ ಎಲ್ಲ ಬೇಜಾರಾಯಿತು. ಈ ಸಲ ಫುಲ್ ಕಂಪ್ಲೀಟ್ ಮಾಡೋಕ್ಕಾಗಲೇ ಇಲ್ಲ ನಾವು ಜಾತ್ರೆನ. ಬಟ್ ಓಕೆ, ಎಷ್ಟು ಆಗುತ್ತೋ ಅಷ್ಟನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದ್ವಿ. ಫುಲ್ ಎಂಜಾಯೇ ಮಾಡ್ಕೊಂಬಂದಿದ್ದೀನಿ. ಇದ್ದಿದ್ದು 2 ದಿನ. ಪ್ರತಿ ಸಲ 4 ದಿನ ಇರ್ತಾಯಿದ್ವಿ ಅಥವಾ 3 ದಿನ ಇರ್ತಾಯಿದ್ವಿ. ಪಾಲ್ಕಿ ಮುಗಿಸ್ಕೊಂಡು ಹೋಗ್ತಾಯಿದ್ದಿದ್ದು ನಾವು. ಬಟ್ ಈ ಸಲ ಪಾಲ್ಕಿ ಮುಗಿಸ್ಕೊಂಡು ಹೋಗೋಕ್ಕೆ ಆಗಲೇ ಇಲ್ಲ. 2ನೇ ದಿನ, ಅದು ಫಸ್ಟ್ನೇ ದಿನ ಈಗ ನೀವು ಅಷ್ಟು ನೋಡಿದ್ದು. 2ನೇ ದಿನ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತಿಗೆ ಇಲ್ಲಿ ಏನು ಎಲ್ಲ ತರಕಾರಿಗಳ್ನೂ ಹಾಕಿ ಜ್ಯೂಸ್ ಮಾಡಿಕೊಡ್ತಾ ಇದ್ದಾರೆ. ಇದು ನಮ್ಮ ಅಣ್ಣ ವೇದಾಂತ ಎಲ್ಲ ಹೇಳ್ತಾಯಿದ್ರು ಅನ್ನಲ್ಲ, ಅವರು ಈ ಜ್ಯೂಸನ್ನ ಕುಡಿತಾರೆ. ಆ್ಯಕ್ಚುಲಿ ಪ್ರತಿದಿನ ಬೆಳಿಗ್ಗೆ ಪಾಲಕ್ ಸೊಪ್ಪಿನ ಜ್ಯೂಸು ಅಥವಾ ಈ ಥರ ತರಕಾರಿ ಎಲ್ಲ ಸೇರಿಸಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ. ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ. ಇದ್ರ ರೆಸಿಪಿ ಏನಾದರೂ ಬೇಕಾದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಅವರು ಯಾವ್ಯಾವ ಥರ ಡಯಟ್ ಮಾಡ್ತಾರೆ ಅಂತ ಅತಿ ಶೀಘ್ರದಲ್ಲೇ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಿಕಾಸ್ ನನಗೀಗ ಎಕ್ಸಾಮ್ ಟೈಮ್ ನಡೀತಾ ಇರೋದ್ರಿಂದ ಈಗ ನೆಕ್ಸ್ಟ್ ರಜಾ ಬಂದರೆ ಅವ್ರ ಮನೆಗೆ ನಾನು ಹೋಗೋದು. ಅವಾಗ ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಅಲ್ಲಿ ಮಕ್ಕಳು ಫುಲ್ ಬೆಕ್ಕಿನ ಜೊತೆ ಆಟ ಆಡ್ತಾಯಿದ್ರು 2nd ಡೇ. ಹಾಗೆ ನಾನು ಅಲ್ಲೇ ಹತ್ರದಲ್ಲೇ ಚಕ್ರಬಾವಿ ಅಂತ ಊರಿದೆ, ಅಲ್ಲಿ ನಮ್ಮ ಮೊದಲನೇ ದೊಡ್ಡಮ್ಮ ಇದ್ದಾರೆ. ನಮ್ಮ ಅಜ್ಜಿಗೆ ಟೋಟಲ್ 6 ಜನ ಮಕ್ಕಳು. ಅದರಲ್ಲಿ 5 ಜನ ಹೆಣ್ಮಕ್ಳು, ಒಬ್ಬರು ಮಾತ್ರ ಗಂಡು ಮಗು ಇರೋದು. ಅದು ನಮ್ಮ ಮಾವ. ಈಗ ನಾವು ನಮ್ಮ ಮಾವನ ಮನೆಗೆ ಬಂದಿದ್ದು. ಈಗ ಚಕ್ರಬಾವಿಗೆ ನಮ್ಮ ಮೊದಲನೇ ದೊಡ್ಡಮ್ಮನ ಮನೆಗೆ ನಾನು ಇವಾಗ ಬಂದಿದ್ದೆ. ಅಲ್ಲೇ ಬರೋ ಟೈಮಲ್ಲಿ, ಅವ್ರು ಊರಿಗೆ ಹೋಗೋ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾವಿನ ಮರಗಳು. ಆ ಮಾವಿನ ಮರದಲ್ಲಿ ಕೈಗೆ ಸಿಗುತ್ತೆ ಗುರು ಮಾವಿನಕಾಯಿಗಳು. ಆ ರೀತಿ ಮಾವಿನಕಾಯಿಗಳು ಬಿಟ್ಟಿತ್ತು. ನಾನು ಕದ್ದು ಈ ಮಾವಿನಕಾಯಿನ ಕಿತ್ಕೊಂಡ್ಬಿಟ್ಟಿದ್ದೀನಿ. ಕಿತ್ಕೊಂಡು ಮಾವಿನ ಹಣ್ಣೆಲ್ಲ ತೊಗೊಂಡು ಊರಿಗೆ ಬಂದ್ವಿ. ಇದು ಲಾಸ್ಟ್ ಡೇ ನಾನು ಊರಲ್ಲಿ ಇರ್ತಾ ಇರೋದು. ನಾಳೆ ಬೆಳಗ್ಗೆ ಊರಿಗೆ ಹೋಗಬೇಕಿತ್ತು. ಆ್ಯಕ್ಚುಲಿ ಇವತ್ತೇ ಹೋಗಬೇಕಿತ್ತು, ಬಟ್ ಇರಿಸ್ಕೊಂಡ್ರು ಅವರೆಲ್ಲ ಹೋಗಿವಂತೆ. ನಾನು ಕಾಲೇಜಿಗೆ ರಜಾ ಹಾಕ್ಬಿಟ್ಟು ಬೇರೆ ಹೋಗಿದ್ದೆ ನಾನು ಅಜ್ಜಿ ಊರಿನ ಜಾತ್ರೆಗೆ. ಹಾಗಾಗಿ ಸ್ವಲ್ಪ ಉಳಿಸ್ಕೊಂಡ್ರು. ನನಗೂ ಯಾಕೋ ಅವ್ರನ್ನೆಲ್ಲ ಬಿಟ್ಟು ಹೋಗೋ ಮನಸ್ಸಿರಲಿಲ್ಲ. ಹಾಗಾಗಿ ಉಳ್ಕೊಬಿಟ್ಟೆ ನಾನು ಕೂಡ. ಅಲ್ಲಿ ದೇವ್ರ ಮೆರವಣಿಗೆ ಮಾಡ್ತಾ ಇದ್ದಾರೆ. ಪ್ರತಿ ಸಲವೂ ಮೆರವಣಿಗೆ ಹೋಗ್ತಾನೆ ಇರುತ್ತೆ. ಅಷ್ಟು ಈ ದೇವರಿಗೆ ಎಷ್ಟು ಕುಲಗಳಿದೆ, ಅವರಷ್ಟು ಜನನೂ ಬಂದು ಇಲ್ಲಿ ಫುಲ್ ದೇವಸ್ಥಾನನ ಒಂದು ಸುತ್ತು ಯಾವಾಗಲೂ ಹೊರಡ್ತಾನೆ ಇರುತ್ತೆ. ಅದು ಏನಂತಾರೆ, ಅಯ್ಯೋ ಬರ್ತಾನೆ ಇಲ್ಲ ನನಗೆ ಹೇಳೋದಕ್ಕೆ ಅದನ್ನು. ಆ ದೇವ್ರ ಮೆರವಣಿಗೆ ಹೊರಡ್ತಾನೆ ಇರುತ್ತೆ. ಎಷ್ಟು ಗ್ಯಾಪೇ ಕೊಡಲ್ಲ, ಆ ರೀತಿ ತರ್ತಾನೆ ಇರ್ತಾರೆ ದೇವ್ರ ಮೆರವಣಿಗೆನ. ಒಂದೊಂದು ಅವತಾರದಲ್ಲೂ ಚಿನ್ನದ್ದು, ಬೆಳ್ಳಿದು ಈ ಥರ ರಥಗಳು ತರ್ತಾ ಇರ್ತಾರೆ. ಹಾಗೆ ಇವತ್ತು ಕತೆ ಕೂಡ ಇದೆ. ಪ್ರತಿ ಸಲವೂ ಕತೆ 3ನೇ ದಿನ ಮಾಡ್ತಾಯಿದ್ರು, ಬಟ್ ಈ ಸಲ 2ನೇ ದಿನಕ್ಕೆ ಕತೆ ಮಾಡಿದ್ದಾರೆ. ಮೋಸ್ಟ್ಲಿ ನಾವು ಹೊರಟೋಗ್ಬಿಡ್ತೀವಿ ಬೇಗ ಅಂತ ಹೇಳಿ ಮಾಡಿದ್ರು, ಏನೋ ಗೊತ್ತಿಲ್ಲ. ಊರಿಂದ ಬರಬೇಕಾದ್ರೆ ಮಾವಿನಕಾಯಿ, ಮಾವಿನ ಹಣ್ಣು, ನುಗ್ಗೆಕಾಯಿ, ಇದು ನಮ್ಮ ಅಜ್ಜಿ ಮನೆಯಲ್ಲೇ ಬಿಟ್ಟಿದ್ದು ಎಲ್ಲನೂ ತುಂಬ್ಕೊಂಡು ಬಂದ್ವಿ. ಊರಿಗೆ ಹೋಗೋದೇ ನಾನು ಅರ್ಧ ಮಾವಿನಕಾಯಿ ಖುಷಿಗೇ ಹೋಗ್ತೀನಿ. ಮುಂದಿನ ವೀಡಿಯೋದೊಂದಿಗೆ ನಾನು ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್.